ಅವನಿಗೂ ಆ ಮಾತು ಹೇಳ್ತಾ ಇದ್ದಾನೆ, ನಿನ್ನ ಹಾಸಿಗೆ ಎತ್ಕೊಂಡು ನಡಿ ಅಂತ ಹೇಳಿ. ಆದ್ರೆ ಪಾಪಗಳು ಕ್ಷಮಿಸಲ್ಪಡಲಿ ಅಂತ ಹೇಳಿಲ್ಲ. ಆದ್ರೆ ಅವನು ಯೋಚನೆ ಮಾಡಿದ್ರೆ 38 ವರ್ಷಗಳಿಂದ ಒಂದೇ ಜಾಗದಲ್ಲಿ ಅದ್ಭುತಕ್ಕೋಸ್ಕರ ನಿರೀಕ್ಷಿಸಿಕೊಂಡಿದ್ದಾನೆ. ಇವತ್ತು ನಮ್ಮ ಕೈಲಿ 38 ಗಂಟೆಗಳ ಕಾಲ ಕಾಯಲಿಕ್ಕಾಗಲ್ಲ. ಯೇಸು ಸ್ವಾಮಿ ಅವನನ್ನು ನೋಡಿ ಪ್ರಶ್ನೆ ಕೇಳ್ತಾ ಇದ್ದಾರೆ, ನಿನಗೆ ಸೌಖ್ಯವಾಗಲಿಕ್ಕೆ ಮನಸ್ಸುಂಟು? ಹೌದು ಸ್ವಾಮಿ, ನನಗೆ ಮನಸ್ಸಿದೆ, ಆದ್ರೆ ನನ್ನನ್ನು ಇಳಿಸೋರು ಯಾರು ಇಲ್ಲ, ನೀನು ಉಕ್ಕುವಾಗ ನನಗೆ ಸಹಾಯ ಮಾಡೋರು ಯಾರು ಇಲ್ಲ. ಓಕೆ, ಹಾಗಾದ್ರೆ ಇವನಿಗೆ ಅವನ ಯೋಚನೆ ಮಾಡ್ರಿ, 38 ವರ್ಷಗಳಿಂದ ಅವನ ಪರಿಸ್ಥಿತಿ, ಅವನು ಯಾವ ತರ ನಂಬಿಕೆಯಿಂದ ಕಾಯ್ಕೊಂಡು ಕೂತಿದ್ದಾನೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಹಾಗಾದ್ರೆ ದೇವರಿಗೆ ಸ್ತೋತ್ರ ಉಂಟಾಗ್ಲಿ. ಆದ್ರೆ ಅವನು ಅಷ್ಟು ಕಾದಿದ್ದಕ್ಕೆ ಎಲ್ಲರೂ ಸೌಖ್ಯ ಹೊಂದಿಕೊಳ್ಳುವಂತ ರೀತಿಯಲ್ಲಿ ಹೊಂದ್ಕೊಳ್ಳಿಲ್ಲ. ಎಲ್ಲರೂ ಇನ್ನು ಕಿವಲ್ಲಿ ನಿಂತಿದ್ದಾರೆ. ಇವನು ಹಾಸಿಗೆ ಎತ್ಕೊಂಡು ಮನೆ ಹೊಡಿತಾ ಇದ್ದಾನೆ. ಎಲ್ಲರೂ ನೆಕ್ಸ್ಟ್ ಬಾರಿ ದೂತ ನೀರಲ್ಲಿ ಹಿಡಿದು ನೀರನ್ನು ಉಕ್ಕಿಸಲು ಕಾಯ್ತಾ ಇದ್ದಾರೆ ಕಿವಲ್ಲಿ. ಆದ್ರೆ ಇವನು ಹಾಸಿಗೆ ಎತ್ಕೊಂಡು ಮನೆ ನಡೀತಾ ಇದ್ದಾನೆ. ಹಾಗಾದ್ರೆ ನಿನ್ನ ನಂಬಿಕೆ ನಿನ್ನನ್ನು ಸ್ವಸ್ಥಪಡಿಸ್ತದೆ. ಇವತ್ತು ಬಿರುಗಾಳಿಯನ್ನು ನೋಡಿ, ಮನುಷ್ಯರನ್ನು ನೋಡಿ, ಪರಿಸ್ಥಿತಿಗಳನ್ನು ನೋಡಿ ಬಿದ್ದು ಹೋಗದೆ, ನನ್ನ ಜೊತೆಲಿ ಏಸು ಇದ್ದಾನೆ ಅನ್ನುವಂತ ನಂಬಿಕೆ ಯಾರಿಗಾದ್ರೂ ಇರೋದಾದ್ರೆ ನೀನು ಮುಳುಗೋದಿಲ್ಲ, ನಿನ್ನ ದೋಣಿ ಮುಳುಗೋದಿಲ್ಲ, ನಿನ್ನ ಸೌಖ್ಯ ಎಲ್ಲರ ರೀತಿಯಲ್ಲಿ ಆಗೋದಿಲ್ಲ, ಅದು ಡಿಫ್ರೆಂಟ್ ಆಗಿ ಮಾರ್ಪಡ್ತದೆ. ನಾನು ಮತ್ತೆ ಹೇಳ್ತೇನೆ, ಯೇಸುವಿನ ಮೇಲೆ ಭರವಸೆ ಇಟ್ಟಿರುವಂತ ನೀನು ನೀರಲ್ಲಿ ಮುಳುಗೋದಿಲ್ಲ. ಯೇಸುವಿನ ಜೊತೆ ಪ್ರಯಾಣ ಮಾಡ್ತಿರುವಂತ